ಎಲ್ಲರಿಗೆ ನಮಸ್ಕಾರ. ಡಿಯರ್ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಡಿಪ್ಲೊಮಾ ಫಸ್ಟ್ ಇಯರ್ ಅಡ್ಮಿಷನ್ 2025-26 ಇನ್ನೂ ತನಕ ಯಾರೂ ಅಪ್ಲೈ ಮಾಡಿಲ್ಲ. ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನಂದರೆ ಆನ್ಲೈನ್ ಮುಖಾಂತರ ಡಿಪ್ಲೊಮಾಗೆ ಅಡ್ಮಿಷನ್ ತೊಗೊಳ್ಳುವಂತಹ ಸ್ಟೂಡೆಂಟ್ಸ್ ಅವರಿಗೆ ಡೇಟ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಎಲ್ಲಿಯವರೆಗೆ ಡೇಟ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ, ಮತ್ತು ಅದೇ ರೀತಿ ಆಫ್ಲೈನ್ ಮುಖಾಂತರ ಡಿಪ್ಲೊಮಾಗೆ ಅಡ್ಮಿಷನ್ ತೊಗೊಳ್ಳೋರಿಗೂ ಡೇಟ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿಯ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಇಲ್ಲಿ ನೋಡ್ಬೋದು ನನಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ ಲೇಟೆಸ್ಟ್ ಅಪ್ಡೇಟ್ ಇದು. ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಏನಿದೆ ಅಂದರೆ ಆನ್ಲೈನ್ ಮುಖಾಂತರ ಆನ್ಲೈನ್ ಅಡ್ಮಿಷನ್ ಡೇಟ್ ಎಕ್ಸ್ಟೆನ್ಷನ್ ಟಿಲ್ 30 May 2025. ಸೊ May 30th ನೀವು ಆನ್ಲೈನಲ್ಲಿ ಅಡ್ಮಿಷನ್ ತೊಗೊಳ್ಳಿಕ್ಕೆ ಅಪ್ಲೈ ಮಾಡಬಹುದು. ಓಕೆ, ನೆಕ್ಸ್ಟ್ ಆಫ್ಲೈನ್ ಮುಖಾಂತರ ಅಡ್ಮಿಷನ್ ತೊಗೊಳ್ಳಿಕ್ಕೆ ಡಿಪ್ಲೊಮಾ ಅಂದರೆ ಯಾವುದು ಉಳಿತಾವಲ್ಲ, ಆನ್ಲೈನ್ ಮುಖಾಂತರ ಅಡ್ಮಿಷನ್ ತೊಗೊಂಡಾದಮೇಲೆ ಯಾವುದು ಉಳಿತಾವಲ್ಲ ಸೀಟ್ ವೇಕೆನ್ಸೀಸ್ ಉಳಿದಿದ್ದು, ಆ ವೇಕೆನ್ಸೀಸ್ ಉಳಿದಿದ್ದು ಅಡ್ಮಿಷನ್ ತೊಗೊಳ್ಳಿಕ್ಕೆ ಲಾಸ್ಟ್ ಡೇಟ್ ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ 31st ಮೇದಿಂದ ಸ್ಟಾರ್ಟ್ ಆಗುತ್ತೆ. ಆಫ್ಲೈನ್ ಮುಖಾಂತರ ಅಡ್ಮಿಷನ್ ತೊಗೊಳ್ಳಿಕ್ಕೆ ಎಂಡ್ಸ್ ಆ್ಯಟ್ ಆನ್ 30th June. ಸೊ 1 month ಟೈಮ್ ಇರ್ತದೆ ನಿಮಗೆ. ಆಮೇಲೆ ಸೊ ಅದಕ್ಕಿಂತ ಮುಂಚೆ ಬೆಟರ್ ಒಳ್ಳೊಳ್ಳೆ ಸೀಟ್, ಒಳ್ಳೊಳ್ಳೆ ಕಾಲೇಜ್ನಲ್ಲಿ ಒಳ್ಳೊಳ್ಳೆ ಕೋರ್ಸ್ ಎಲ್ಲ ಆನ್ಲೈನ್ ಮುಖಾಂತರ ಅಡ್ಮಿಷನ್ ತೊಳಗೆ ನಿಮಗೆ ಮತ್ತೊಮ್ಮೆ ಅವಕಾಶ ಇದೆ. ಸೊ ಈ ಡೇಟ್ ಮೆನ್ಷನ್ ಮಾಡ್ಕೊಡ್ರಿ, ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್. ಇನ್ನೂ ತನಕ ಯಾರು ಅಡ್ಮಿಷನ್ ತೊಗೊಂಡಿಲ್ಲ ಡಿಪ್ಲೊಮಾಗೆ, ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಅವರಿಗೂ ಈ ಮಾಹಿತಿಯನ್ನು ನೀವು ಶೇರ್ ಮಾಡಿರಿ, ಅವರಿಗೂ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು.